ನಮಸ್ಕಾರ. ಸಾತ್ವಿಕ ಜ್ಞಾನಂ ಚಾನಲ್ಗೆ ಸ್ವಾಗತ. ಇಂದು ನಾವು ಸಂಜೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಅಂದರೆ ಸಂಜೆಯ ದೀಪವನ್ನು ಬೆಳಗಿಸುವಾಗ ಪಠಿಸುವ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಶ್ಲೋಕ, ಇದರ ಅರ್ಥ, ವಿವರಗಳು ಹಾಗೂ ಪ್ರಯೋಜನವನ್ನು ತಿಳಿದುಕೊಳ್ಳೋಣ. ಶ್ಲೋಕ: ದೀಪಜ್ಯೋತಿಃ ಪರಬ್ರಹ್ಮ ದೀಪಜ್ಯೋತಿರ್ಜನಾರ್ದನಃ ದೀಪೋ ಹರತು ಮೇ ಪಾಪಂ ದೀಪಜ್ಯೋತಿರ್ನಮೋಸ್ತುತೇ. ಈ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ. ದೀಪದ ಬೆಳಕು ಪರಬ್ರಹ್ಮ ಅಂದರೆ ಸೃಷ್ಟಿಕರ್ತ ಮತ್ತು ಜನಾರ್ದನ ಅಂದರೆ ಸೃಷ್ಟಿಯ ಸಂಚಾಲಕ. ಈ ದೈವಿಕ ದೀಪವು ನನ್ನ ಪಾಪಗಳನ್ನು ನಿರ್ಮೂಲನೆ ಮಾಡಲಿ. ನಾನು ಸಂಜೆಯ ದೀಪಕ್ಕೆ ವಂದಿಸುತ್ತೇನೆ. ಈ ಶ್ಲೋಕದ ವಿವರಗಳನ್ನು ತಿಳಿದುಕೊಳ್ಳೋಣ. ಈ ಪ್ರಸಿದ್ಧ ಪದ್ಯವು ಸಂಜೆಯ ಬೆಳಕಿಗೆ ಪ್ರಾರ್ಥನೆಯಾಗಿದೆ. ಸಂಜೆಯ ದೀಪವನ್ನು ಬೆಳಗಿಸುವಾಗ ಈ ಶ್ಲೋಕವನ್ನು ಸಾಮಾನ್ಯವಾಗಿ ಪಠಿಸಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ಸಂಜೆಯ ಬೆಳಕಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಏಕೆಂದರೆ ಲಕ್ಷ್ಮೀ ದೇವತೆ ಅಂದರೆ ಸಂಪತ್ತಿನ ದೇವತೆ ಬೆಳಕನ್ನು ಇಷ್ಟಪಡುತ್ತಾರೆ. ಅದಕ್ಕಾಗಿಯೇ ದೀಪಾವಳಿಯ ಸಮಯದಲ್ಲಿ ಈ ಶ್ಲೋಕವು ಸಂಜೆಯ ಬೆಳಕನ್ನು ಪರಬ್ರಹ್ಮ ಹಾಗೂ ಜನಾರ್ದನ ಎಂದು ವರ್ಣಿಸುತ್ತದೆ. ಈ ಶ್ಲೋಕದ ಪ್ರಯೋಜನವನ್ನು ಹೇಳುವುದಾದರೆ, ಸಂಜೆ ದೀಪವನ್ನು ಬೆಳಗಿಸುವಾಗ ಈ ಶ್ಲೋಕವನ್ನು ಪಠಿಸುವುದರಿಂದ ನಮ್ಮ ಅಜ್ಞಾನವನ್ನು ತೆಗೆದುಹಾಕುತ್ತದೆ ಹಾಗೂ ಪಾಪಗಳನ್ನು ನಿರ್ಮೂಲನೆ ಮಾಡುತ್ತದೆ. ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ಚಾನಲ್ನ ಎಲ್ಲ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಆಲ್ ಎನ್ನುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.